ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2026ನೇ ಶೈಕ್ಷಣಿಕ ಸಾಲಿನ ಇಲ್ಲಿ ಏಕಲವ್ಯ ಮಾದರಿ ವಸತಿ ಶಾಲೆಗಳ ಪ್ರವೇಶಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಈಗಾಗಲೇ ಹಿಂದಿನ ವಿಡಿಯೋಗಳಲ್ಲಿ ತಿಳಿಸಿರುತ್ತೇನೆ. ಇಲ್ಲಿ ಮೊದಲ ಸುತ್ತಿನ ಸೀಟು ಹಂಚಿಕೆಯ ಲಿಸ್ಟ್ ಇವತ್ತು ಪ್ರಕಟಗೊಳಿಸಲಾಗಿರುತ್ತದೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಇವರು ಬಿಡುಗಡೆಗೊಳಿಸಿರುತ್ತಾರೆ. ಇಲ್ಲಿ ತಮ್ಮ ಮಗ ಅಥವಾ ಮಗಳು ಈ 12 ಜಿಲ್ಲೆಗಳಲ್ಲಿರುವಂತಹ ಏಕಲವ್ಯ ಮಾದರಿ ವಸತಿ ಶಾಲೆಗಳ ಎಕ್ಸಾಮನ್ನು ಬರೆದಿದ್ದಲ್ಲಿ ಆಯ್ಕೆ ಆಗಿದ್ದಾರೆ ಇಲ್ವಾ ನೋಡುವುದು ಹೇಗೆ ಅನ್ನೋದನ್ನು ಕೂಡ ತಿಳಿಸಿಕೊಟ್ಟಿದ್ದೇನೆ. ತಾವು ಕೂಡ ಇವತ್ತಿನ ವಿಡಿಯೋ ಮೂಲಕ ವೀಕ್ಷಿಸಬಹುದು ಹಾಗೂ ಹಿಂದಿನ ವಿಡಿಯೋಗಳನ್ನು ಕೂಡ ತಾವು ಚೆಕ್ ಮಾಡ್ಕೊಳ್ಬಹುದಾಗಿದೆ, ಯಾವ ರೀತಿಯಾಗಿ ಸೆಲೆಕ್ಷನ್ ಆಗಿದೆ ಇಲ್ವಾ ಅಂತ ನೋಡೋದು ಅನ್ನೋದನ್ನು. ಇನ್ನು ಅದರೊಂದಿಗೆ ಇಲ್ಲಿ ಆಯ್ಕೆಯಾದಂತಹ ವಿದ್ಯಾರ್ಥಿಗಳು ಇಲ್ಲಿ ಸಲ್ಲಿಸಬೇಕಾದಂತಹ ದಾಖಲೆಗಳು ಯಾವ ಅನ್ನೋದನ್ನು ಕೂಡ ಇವತ್ತಿನ ವಿಡಿಯೋ ಮೂಲಕ ತಾವು ವೀಕ್ಷಿಸಬಹುದು. ಇಲ್ಲಿ ಕರ್ನಾಟಕ ಸರ್ಕಾರದ ಇಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಇವರ ಅಧಿಕೃತ ವೆಬ್ಸೈಟ್ನಲ್ಲಿ ಅವರು ತಿಳಿಸಿರುತ್ತಾರೆ ಏನೇನು ದಾಖಲೆಗಳನ್ನು ಸಲ್ಲಿಸಬೇಕು ಅಂತ. ಇಲ್ಲಿ ನೋಡ್ತಾ ಹೋಗೋದಾದರೆ ಮೊದಲನೇದಾಗಿ ಇಲ್ಲಿ SATS ನಂಬರ್ ಅಂತೂ ಇದೇ ಇರುತ್ತೆ, ಹಾಲ್ ಟಿಕೆಟಲ್ಲಿ ಕೂಡ ಇರುತ್ತೆ, ತಾವು ಕೂಡ ನೋಡ್ತಾ ಹೋಗ್ಬೋದು. ಅದರೊಂದಿಗೆ ಇಲ್ಲಿ ಅವರು ನೀಡಿರುವಂತಹ ಇಲ್ಲಿ ಒಂದು ಜಾತಿ ಆದಾಯ ಪ್ರಮಾಣ ಪತ್ರ ಈಗಾಗಲೇ ತಾವು ಅರ್ಜಿ ಸಲ್ಲಿಸುವಂಥ ಸಂದರ್ಭದಲ್ಲಿ ಸಲ್ಲಿಸಿರುತ್ತೀರಿ. ಅದರೊಂದಿಗೆ ಇಲ್ಲಿ 5ನೇ ತರಗತಿಯ ಅಂಕಪಟ್ಟಿ, ಅಂದರೆ ಈ ವರ್ಷ 5ನೇ ತರಗತಿ ಪಾಸಾದಂತಹ ಒಂದು ಮಾರ್ಕ್ಸ್ ಕಾರ್ಡನ್ನು ಸಲ್ಲಿಸಬೇಕು. ಅದರೊಂದಿಗೆ ಇಲ್ಲಿ ವಿಶೇಷ ವರ್ಗದವರಾಗಿದ್ದರೆ ವಿಶೇಷ ವರ್ಗದ ಪ್ರಮಾಣ ಪತ್ರ, ಅದರೊಂದಿಗೆ ತಮ್ಮ ಇಲ್ಲಿ ವಾಸಸ್ಥಳದ ಒಂದು ಪುರಾವೆಗಳು ಆದಂತಹ ಇಲ್ಲಿ ಆಧಾರ್ ಕಾರ್ಡ್ ಆಗಿರ್ಬೋದು, ರೇಷನ್ ಕಾರ್ಡ್ಗಳನ್ನು ಸಲ್ಲಿಸಬೇಕು. ಅದರೊಂದಿಗೆ ಪಾಸ್ಪೋರ್ಟ್ ಸೈಜ್ ಫೋಟೋಗಳನ್ನು ಮತ್ತು ಅದರೊಂದಿಗೆ ತಮಗೆ ಇನ್ನಿತರ ಯಾವುದೇ ದಾಖಲೆಗಳಿದ್ದಲ್ಲಿ ಅದರೊಂದಿಗೆ ಮೂಲ ವರ್ಗಾವಣೆ ಪ್ರಮಾಣ ಪತ್ರ ಅದನ್ನು ಕೂಡ ತಾವು ಸಲ್ಲಿಸಬೇಕಾಗುತ್ತೆ. ಇಲ್ಲಿ ಅಡ್ಮಿಷನ್ ಮಾಡಲಿಕ್ಕೆ ಕಡೆಯ ದಿನಾಂಕ ಯಾವುದನ್ನು ಕೂಡ ಇಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಇವರು ನಿಗದಿಪಡಿಸಿರುವುದಿಲ್ಲ. ತಾವುಗಳೇನು ಮಾಡಿ ತಕ್ಷಣವೇ ಇವತ್ತಿನ ಲಿಸ್ಟನ್ನು ನೋಡಿಕೊಂಡು ತಮಗೆ ಸೆಲೆಕ್ಷನ್ ಆದಂತಹ ವಿದ್ಯಾರ್ಥಿಗಳು ಎಲ್ಲ ದಾಖಲೆಗಳನ್ನು ತೆಗೆದುಕೊಂಡು ತಾವು ಯಾವ ಶಾಲೆಗೆ ಆಯ್ಕೆಯಾಗಿದ್ದರೂ ಆ ಶಾಲೆಗೆ ಹೋಗಿ ಎಲ್ಲ ದಾಖಲೆಗಳನ್ನು ಕೊಟ್ಟು ಅಡ್ಮಿಷನ್ ಮಾಡಿ ಬನ್ನಿ. ಯಾಕಂದರೆ ಒಂದು ವೇಳೆ ನೀವು ದಾಖಲೆಗಳು ಸಲ್ಲಿಸದೇ ಇದ್ದಲ್ಲಿ ತಮ್ಮ ಅಡ್ಮಿಷನ್ ಕ್ಯಾನ್ಸಲ್ ಆಗ್ಬೋದು. ಅದರೊಂದಿಗೆ ಇಲ್ಲಿ ಸೆಕೆಂಡ್ ಲಿಸ್ಟಲ್ಲಿ ತಮ್ಮನ್ನು ಪರಿಗಣಿಸುವುದಿಲ್ಲ. ಕೆಲವು ವಿದ್ಯಾರ್ಥಿಗಳು ಇಲ್ಲಿ ಶಾಲೆ ದೂರವಾಯಿತು ಎನ್ನುವ ಕಾರಣಕ್ಕೆ 2ನೇ ಲಿಸ್ಟಲ್ಲಿ ಆಯ್ಕೆಯಾಗಬಹುದು ಎನ್ನುವಂತಹ ಒಂದು ವಿಶ್ವಾಸ ಇಟ್ಕೊಂಡು ಅಡ್ಮಿಷನ್ ಮಾಡಿರುವುದಿಲ್ಲ. ಹಾಗಾಗಿ ತಾವುಗಳು ಆ ರೀತಿ ಮಾಡಬೇಡಿ. ಸೆಕೆಂಡ್ ಲಿಸ್ಟಲ್ಲಿ ತಮಗೆ ಇಲ್ಲಿ ಸೆಲೆಕ್ಷನ್ಗೆ ಅವಕಾಶವೇ ಇರುವುದಿಲ್ಲ. ಮತ್ತು ಹಿಂದೆ ಅಂದರೆ ಮೆರಿಟ್ ಲಿಸ್ಟಲ್ಲಿ ಹಿಂದೆ ಇರುವಂಥ ವಿದ್ಯಾರ್ಥಿಗಳನ್ನು ಇಲ್ಲಿ 2ನೇ ಲಿಸ್ಟಲ್ಲಿ ಪರಿಗಣಿಸ್ತಾರೆ. ಸೊ ಇಲ್ಲಿ ಯಾರ್ಯಾರು ಇಲ್ಲಿ ಸೆಲೆಕ್ಷನ್ ಆಗಿದ್ದೀರಿ ತಾವು ಕೂಡಲೇ ಹೋಗಿ ನಾನು ಹೇಳಿರುವಂತಹ ಎಲ್ಲ ದಾಖಲೆಗಳನ್ನು ಸಲ್ಲಿಸಬೇಕು. ಅಂದಾಗಲೇ ತಮ್ಮ ಅಡ್ಮಿಷನ್ ಕನ್ಫರ್ಮ್ ಆಗುತ್ತೆ. ತಾವು ಕನ್ಫರ್ಮೇಷನ್ ಮಾಡ್ಕೋಬೇಕಾಗುತ್ತದೆ. ತಾವು ಯಾವ ಶಾಲೆಗೆ ಆಯ್ಕೆಯಾಗಿದ್ದರೆ ಎಲ್ಲ ದಾಖಲೆಗಳನ್ನು ಸಲ್ಲಿಸಿ ಬನ್ನಿ ಮತ್ತು ಈ ಎಲ್ಲ ದಾಖಲೆಗಳೊಂದಿಗೆ ತಮ್ಮ ಅಡ್ಮಿಷನ್ನ ಕನ್ಫರ್ಮ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀನಿ. ಧನ್ಯವಾದಗಳು.